ಮದದಲ್ಲಿರುವವನಿಗೂ ಅನ್ವಯ. ಹೌದು. ಮದ ಇರುತ್ತಲ್ಲ, ದುಡ್ಡಿನ ಮದ, ಅಧಿಕಾರದ ಮದ. ಇನ್ನೊಬ್ಬ ಬಡವ ಇರ್ತಾನೆ, ಅವನಿಗೆ ಹೊಟ್ಟೆ ಹಸಿವಿಂದ ತಾಳಕ್ಕಾಗ್ತಾ ಇರೋದಿಲ್ಲ ಅಥವಾ ಕಷ್ಟ. ಆ ಇಬ್ಬರಿಗೂ ಸಮಾನವಾಗಿ ಒಂದು ವಾಕ್ಯ ಏನಪ್ಪ ಅಂತಂದರೆ, ಈ ಕ್ಷಣ ಕಳೆದು ಹೋಗ್ತದೆ. ಮದವೇ ಇರದವನಿಗೆ ಅನಿಸ್ಬೇಕು ಈ ಕ್ಷಣ ಕಳೆದು ಹೋಗ್ತದೆ, ಒಳ್ಳೆ ಸಮಯ ಬರುತ್ತೆ. ಅಲ್ಲ, ಮದ ಇರದವನಿಗೆ ಈ ಕ್ಷಣ ಕಳೆದು ಹೋಗ್ತದೆ, ಬಿ ಕೇರ್ಫುಲ್. ಅದನ್ನೇ ಬಡವ ಅಥವಾ ಕಷ್ಟದಲ್ಲಿದ್ದ ಹೋದ, ಈ ಕ್ಷಣ ಕಳೆದು ಹೋಗ್ತದೆ. ಒಂದರಲ್ಲೇ ಪಾಸಿಟಿವ್ ಮತ್ತು ನೆಗೆಟಿವ್. ಈ ಕ್ಷಣ ಕಳೆದು ಹೋಗ್ತದೆ, ಡೋಂಟ್ ವರಿ, ನಾನು ಇದ್ದೀನಿ, ಅಭಯ. ನೀವು ಹೆಂಗೆ ತಗೋತೀರ ಹಂಗೆ. ಅದನ್ನು ನಾವು ಅದೇ ಹೇಳ್ತೀವಲ್ಲ, ನಾವು ಮನಸ್ಸಲ್ಲಿ ಹೆಂಗೆ ಸ್ವೀಕರಿಸ್ತೀವಿ ಅಂತ. ನೀವು ನಿಮ್ಮ ಫ್ರೆಂಡ್ ಜೊತೆ ಒಂದು ಕೋಪ ಇದ್ದರೆ, ಹೌ ಆರ್ ಯು ಅಂತ ಒಂದು ಫ್ರೆಂಡ್ ನಿಮ್ಮ ಕಳಿಸಿದ್ರೆ, ನಿಮಗೆ ಆ ಕೋಪದ ಧ್ವನಿಯಲ್ಲೇ ಆ ಮೆಸೇಜ್ ಓದಂಗೆ ಆಗುತ್ತೆ. ನಿಮ್ಗೆ ಅನುಭವ ಆಗಿದೆ ಇಲ್ಲ ಗೊತ್ತಿಲ್ಲ. ವೇರ್ ಆರ್ ಯು ಅದು ಹೆಂಗೆ ಕೇಳಿಸಿದ್ರೆ, ಎಲ್ಲಿದೆಯೋ ನಮಗೆ ಅನ್ಸ್ಬಿಡುತ್ತೆ. ಅದೇ ವ್ಯಕ್ತಿ ಬೇಕಿದ್ರೆ ಈ ಹಿಂದೆ ಕಳಿಸಿರುವಾಗ ನಮಗೆ ಅವ್ರ ಜೊತೆ ಏನೋ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ವೇರ್ ಆರ್ ಯು ಅಷ್ಟೇ ವ್ಯತ್ಯಾಸ, ಆಯ್ತಾ? ಇಲ್ಲೂ ಕೂಡ ಅಷ್ಟೇ ನಾನು ಹೇಳ್ತಿರೋದು. ಹೌದು, ದುರಂತ ಸಂಭವಿಸಿದೆ. ವಾಟ್ ನೆಕ್ಸ್ಟ್? 10 ಗಂಟೆಗೆ ಶುರು ಮಾಡ್ತೀವಿ ಮತ್ತೆ ಅಂತೇಳಿ ಮುನ್ನುಗ್ತಾ ಇರಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಇದೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಮ ಪ್ರಯತ್ನಗಳನ್ನು ನಾವು ಮಾಡಬೇಕು. ಕೆಲವಂತೂ ವಿಧಿ ಇಲ್ಲ, ಆಗೋದು ಹಾಗೇ ಹೋಗುತ್ತೆ, ಆಯಿತಾ? 10 ಗಂಟೆಯಿಂದ ಮತ್ತೆ ಅಮೃತ ಸ್ನಾನಕ್ಕೆ ಅಲ್ಪ ವಿರಾಮದ ನಂತರ 10 ಗಂಟೆಯಿಂದ ಮತ್ತೆ ಶುರುವಾಗುತ್ತೆ. ಆಮೇಲೆ ಸಾಧಾರಣವಾಗಿ ಯಾರಾದರೂ ನೋಡ್ತಾ ಇದ್ದವರು, ಕಾರ್ಯಕ್ರಮ ನೋಡ್ತಾ ಇದ್ದವರು, ಸ್ವಲ್ಪ ಬ್ರೇಕ್ ಹಾಕಿ ನೀವು ಹೋಗೋದನ್ನು. ದೂರದಲ್ಲೇ ಇದ್ಬಿಡಿ. ಕಾಲು ತುಳಿತದ ಬಗ್ಗೆ ವರದಿ ಕೇಳಿದ CM ಯೋಗಿ, ವರದಿ ನೀಡುವಂತೆ ಮುಖ್ಯ ಕಾರ್ಯದರ್ಶಿ ಆ್ಯಂಡ್ DGPಗೆ CM ಯೋಗಿ ಆದಿತ್ಯನಾಥ್ ಸೂಚನೆ ಕೊಡಬೇಕಾಗತ್ತೆ. ಅವರು ಏನಾಗಿದೆ, ಅವ್ರ ಮಾಹಿತಿ ಕಲೆ ಹಾಕ್ತಾರೆ. ಆಸ್ಪತ್ರೆಯಲ್ಲಿ ಏನು ಎತ್ತ ಎಲ್ಲ ಸಿಗತ್ತೆ, ಇಲ್ಲ ಅಂತಲ್ಲ. ಯಾಕಂದರೆ ಅಗತ್ಯ, ಯಾಕಂದರೆ ಅದು ಪ್ರಧಾನಮಂತ್ರಿಗಳು ಕೇಳ್ತಾ ಇರ್ತಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಿದ್ದಾರೆ. ಜೊತೆಗೆ ಒಂದಷ್ಟು ಖಡಕ್ ಸೂಚನೆಯನ್ನ ಕೂಡ CM ಯೋಗಿ ಆದಿತ್ಯನಾಥ್ ಅವರು ಕೊಡ್ತಿದ್ದಾರೆ ಅಂತ. ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಲ್ಲಿನ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಕ್ಷಣದ ಮಾಹಿತಿ ನಿಮ್ಮ ಮುಂದೆ. ಕಾಲ್ ತುಳಿತದಲ್ಲಿ ಬೆಳಗಾವಿ ಮೂಲದ 4 ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಹಿಳಾ ಬಿಜೆಪಿ ಕಾರ್ಯಕರ್ತರು ಸೇರಿದಂಗೆ 4 ಗಾಯಗೊಂಡಿದ್ದಾರಂತೆ. ವಡಗಾವಿಯ ಸರೋಜಿನಿ ಕಾಂಚನ್ ಗಾಯಗೊಂಡಿದ್ದಾರೆ. ಕಾಲ್ ತುಳಿತದಲ್ಲಿ ಬಾಲಕಿಯರಾದ ಮೇಘಾ, ಜ್ಯೋತಿ ಕೂಡ ಗಾಯಗೊಂಡಿದ್ದಾರಂತೆ. 3 ದಿನಗಳ ಹಿಂದೆ ಪ್ರಯಾಗ್ರಾಜ್ಗೆ ತೆರಳಿದ್ರು ಈ 4. ಸ್ಥಳೀಯ ವೈದ್ಯರಿಂದ 4 ಕೂಡ ಚಿಕಿತ್ಸೆ ಮುಂದುವರೆದಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮ್ಮ ರಾಜ್ಯದ ಬೆಳಗಾವಿ ಮೂಲದವರು 4 ಜನ ಗಾಯಗೊಂಡಿದ್ದಾರೆ. ನೇರ ದೃಶ್ಯಾವಳಿ, ಲೈವ್ ವಿಜುವಲ್ಸ್. ಮಕ್ಕಳನ್ನೆಲ್ಲ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ ಅಷ್ಟೇ, ಉಳಿದದ್ದೆಲ್ಲ ಮಾಡೋಣ. ಮೊದಲು ಪ್ರಯಾಗ್ರಾಜ್ಗೆ ಈ ಹೆಸರು ಇರಲಿಲ್ಲ, ಅಲಹಾಬಾದ್ ಅಂತಿತ್ತು. ಅಲಹಾಬಾದ್. ಈ ಪ್ರಯಾಗ್ರಾಜ್ ಅಮಿತಾಬ್ ಬಚ್ಚನ್ ಅವರ ಹುಟ್ಟೂರು ಕೂಡ ಇದು. ಆ್ಯಂಡ್ ಐ ಥಿಂಕ್ ಅಮಿತಾಬ್ ಬಚ್ಚನ್ ಅವರ ಹುಟ್ಟೂರು. ಅವ್ರದ್ದೊಂದು ಹಾಡು ಬರುತ್ತಲ್ಲ, ಈ ಚೋರ ಗಂಗಾ ಕಿನಾರೆ ವಾಲ ಅಂತೇಳಿ, ಅದಕ್ಕೆ ಮಿಕ್ಸ್ ಮಾಡಿರೋ ಹಾಡು. ಕೈಕೆ ಪಾನ್ ಬನಾರಸ್ ವಾಲ ಇದೆಯಲ್ಲ, ಬನಾರಸ್ ಅಲ್ಲೇ ಬರುತ್ತೆ ಅದು. ಬನಾರಸ್ ಅಂತಂದರೆ ವಾರಣಾಸಿ. ಬಟ್ ಅದು ಹಿಂದಿನ ಹೆಸರು ಅದು ಪ್ರಯಾಗ್ರಾಜ್ ಆಗಿತ್ತು, ಪುರಾಣ ಪ್ರಸಿದ್ಧ ಹೆಸರು. ಅದನ್ನು ವಾಪಸ್ ಅವರು ತಂದರು. ನೋಡಿ, ಇದು ನೇರ ಪ್ರಸಾರದ ದೃಶ್ಯಾವಳಿ. ಆಮೇಲೆ ನನಗನ್ನಿಸ್ತು, ನಾವು ಅಯೋಧ್ಯೆಯಲ್ಲಿ ಇದ್ದಾಗ ನಾವು ಬೆಳಿಗ್ಗೆ 5:30, 6 ಗಂಟೆಗೆ ಎದ್ದು ಹೋದ್ರು ಕೂಡ ಮುಂದೆ ಇದ್ದವ್ರು ಕಾಣಿಸ್ತಾ ಇರಲಿಲ್ಲ. ಈಗ ಶೆಟ್ರಲ್ಲಿ ಇದಾರೆ ಅಂತ ಹುಡುಕ್ತಾರೆ. ಅಷ್ಟು ಮಂಜಿನ ವಾತಾವರಣ. ಮೋಸ್ಟ್ಲಿ ಈ ರೀತಿ ಮಂಜಲ್ಲಿ ಅದು ಒಂದು ಮಂಜು ಇದ್ದೇ ಇದೆ, ಇಲ್ಲ ಅಂತಲ್ಲ. ವಿಪರೀತ ಮಂಜು ಇರುತ್ತೆ. ಮತ್ತೊಂದು ಯಾಕಂದ್ರೆ ಅದು ಹಿಮಾಲಯಕ್ಕೆ ಭಾಳ ಹತ್ತಿರ. ಅಲ್ಲಿ ಹಿಮಾಲಯಕ್ಕೆ ಹತ್ತಿರ ನೋಡಿ, ಅಲ್ಲಿ ಈಗ ನಿಮಗೆ ವಾರಣಾಸಿ, ಯಾವುದು ಕಾಶಿ ವಿಶ್ವನಾಥ, ಮತ್ತೊಂದು ಕಡೆ ನೋಡಿ ಅಲ್ಲಿ ಎಷ್ಟು ಬೇಗ ಅಲರ್ಟ್ ಆದ್ರು ನೋಡಿ. ಗಾಡಿ ಬಂತು, ಮತ್ತೊಂದು ಬಂತು, ಎಲ್ಲದಕ್ಕೆ ಅಲರ್ಟ್ ಆಗಿದ್ದಾರೆ. ಆಮೇಲೆ 40 ಕೋಟಿ ಜನರನ್ನು ಸಂಭಾಳಿಸೋದಿದೆಯಲ್ಲ, ಅದು ಇದು ದೊಡ್ಡ ಸಾಧಾರಣ ಸಂಗತಿ ಅಲ್ಲ.
ಆಮೇಲೆ ಕೆಲವರಿಗೆ ರಿಸ್ಕ್ ತಗೊಳ್ಳೋ ಧೈರ್ಯನೂ ಇರೋದಿಲ್ಲ. ನನಗೆ ಇದೊಂದು ವಿಶೇಷ ಅನಿಸ್ತದೆ, ರಿಸ್ಕ್ ತಗೊಳ್ಳೋದಿದ್ದಿಲ್ಲ. ಇಲ್ಲ ಬನ್ನಿ ಮಾಡ್ತೀನಿ, ಯಾರು ಬೇಕಿದ್ರು ಬನ್ನಿ. ಈಗ ನಿನ್ನೆ ಅಯೋಧ್ಯೆಯಲ್ಲಿ ಅಲ್ಲಿಯ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು, ದಯವಿಟ್ಟು ಬರಬೇಡಿ ಒಂದು 15 ದಿವಸ ಅಂತೇಳಿ. ಸಾಧ್ಯ ಇಲ್ಲ ಅಲ್ಲಿ, ಆಯಿತಾ? ಅದು ಅಲರ್ಟ್ನೆಸ್, ಅದು ಬೇರೆ ವಿಚಾರ. ಬಟ್ ಯೋಗಿ ಆಗಲ್ಲ, ಮಾಡೋಣ ಅನ್ನೋಂಥ ರೀತಿಯಲ್ಲಿ. ಇದು ನ ಭೂತೋನ ಭವಿಷ್ಯತೆ ಅಂತ ಒಂದು ಕಾರ್ಯಕ್ರಮ. ಆಮೇಲೆ ಕಾಲು ತುಳಿತದಲ್ಲಿ ಬೆಳಗಾವಿಯ 4ವರಿಗೆ ಗಾಯ ಆಗಿದೆಯಂತೆ. ರಂಜಿತ್ ಒಂದು ಮಾತು ಹೇಳ್ತಾ ಇದ್ರು, 30-35 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. 30-35 ಕಿಲೋಮೀಟರ್ ವ್ಯಾಪ್ತಿ ಅಂದ್ರೆ ಏನ್ರಿ? ತಗೊಳ್ಳಿ. ಈಗ ಕೆಲವರು ಮಾತಾಡ್ತಾರಪ್ಪ, ಅಲ್ಲಿ ಫೆಸಿಲಿಟಿ ಆಗಿರ್ಲಿಲ್ವಾ, ಸರಿಯಾಗಿ ವ್ಯವಸ್ಥೆ ಆಗಿರ್ಲಿಲ್ವಾ ಅಂತ. ಖಂಡಿತ ವ್ಯವಸ್ಥೆ ಆಗಿತ್ತು. ಏನೆಲ್ಲ ವ್ಯವಸ್ಥೆ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ಇದು. ಯೋಗಿ ಸರ್ಕಾರದಿಂದ ವಿವಿಧ ರೀತಿಯಲ್ಲಿ ವ್ಯವಸ್ಥೆ ಆಗಿತ್ತು ಬಂದಂತಹ ಭಕ್ತಾದಿಗಳಿಗೆ. 4600 ಕ್ಯಾಂಪ್ಗಳನ್ನ ಕೂಡ ಯುಪಿ ಸರ್ಕಾರ ಅಳವಡಿಸಿತ್ತು. ಮೊಬೈಲ್ ಶೌಚಾಲಯ, ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಬಂದಂತಹ ಭಕ್ತಾದಿಗಳು ಉಳಿದುಕೊಳ್ಳೋದಕ್ಕೆ ಟೆಂಟ್ ಟೌನ್ಶಿಪ್, ಕಾಟೇಜ್ಗಳು, ಶೆಡ್ಗಳು, ನಾಗರಿಕ ಸೌಲಭ್ಯಗಳು, ಭಾರಿ ಭದ್ರತೆಯನ್ನ ಕೂಡ ಒದಗಿಸಿತ್ತು ಯೋಗಿ ಸರ್ಕಾರ. ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಠಿಕಾಣಿ ಹೂಡಿತ್ತು. ಕುಂಭಮೇಳಕ್ಕೆ ಆ ರೀತಿ ಸಕಲ ರೀತಿಯ ಸಿದ್ಧತೆಯನ್ನ ಯೋಗಿ ಸರ್ಕಾರ ಮಾಡಿಕೊಂಡಿತ್ತು. ವ್ಯವಸ್ಥೆ ಆಗಿಲ್ಲ ಅಂತಲ್ಲ, ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ನಾವು ನೋಡೇ ಇರಲಿಲ್ಲ ಅಂತ ಹೋದಂತ ಭಕ್ತಾದಿಗಳೇ ಮಾತನಾಡೋ ಲೆವೆಲಿಗೆ ಅಲ್ಲಿನ ವ್ಯವಸ್ಥೆ ಇತ್ತು. ಇಂಥ ಚಿಕ್ಕ ಪುಟ್ಟ ಅವಘಡಗಳಾದ ಕೆಲವರು ಬಂದ್ಬಿಡ್ತಾರೆ, ವ್ಯವಸ್ಥೆ ಆಗಿರ್ಲಿಲ್ಲ, ನೋಡ್ಕೊಳಕ್ ಆಗ್ಲಿಲ್ಲ ಭಕ್ತಾದಿಗಳನ್ನ ಅಂತ. ಯಾರು ಬಂದ್ರು ಈಗ? ಕೆಲವರಿಗೆ ವಿರೋಧ ಪಕ್ಷದವ್ರು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಟ್ವೀಟ್ ಮಾಡೋದು. ಅಲ್ಲ, ಏನಾದ್ರು ಬೇಕಲ್ಲ ಅವ್ರಿಗೆ. ಈಗ ವಿಷಯ ಓಕೆ ಆಗಿದೆ ಮತ್ತೊಂದು ಅಂತೇಳಿ, ಒಬ್ಬ ಇಂಥದ್ದೊಂದು ನಾವು ಮಾಡಿದ್ದೀವಿ ಅಂತ ತೋರಿಸ್ಲಿ, ನಾನು ಮಾಡಿದ್ದೀನಿ ಅಂತೇಳಿ. ಏನು ಆಗಿಲ್ಲ ಅಂತ ಹೇಳೋದು ಸುಲಭ, ನಾನು ಮಾಡಿ ತೋರಿಸ್ದೆ ಅನ್ನೋದು ಕಷ್ಟ. ಟೀಕೆ ಟಿಪ್ಪಣಿ. ಆಮೇಲೆ ಕುವೆಂಪು ಅವರು ಹೇಳಿದಂತ, ಕುವೆಂಪು ಹೌದು, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಆಮೇಲೆ ಅಂಥವ್ರು ಬೇಕದು. ಆಮೇಲೆ ಟೀಕೆಗಳು ಬೇಕೇ ಬೇಕು. ಯಾಕೆಂತಂದ್ರೆ ಒಂದು ಹಂದಿದು ಏನು, ಹಂದಿ ಇರಬೇಕು ಅಂತ ಒಂದು ಗಾದೆ ಮಾತಿದೆ, ಒಂದು ಹಾಡು ಥರ ಬರುತ್ತೆ ಅದು. ಹಂದಿ ಇರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧವೋ ಹಾಗೆ ಹಂದಿ ಇರಬೇಕು ಅಂತ. ಒಬ್ಬರು ಟೀಕೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಅಲರ್ಟ್ ಆಗಿರ್ತೀವಿ. ಡಿ.ಕೆ. ಶಿವಕುಮಾರ್ ಅದ್ಭುತವಾದ ಮಾತು ಹೇಳ್ತಾರೆ. ನನಗೆ ಭಾಳ, ಈಗ ನಾನು ಯಾವತ್ತೂ ಕೂಡ ಯಾವುದೇ ರಾಜಕಾರಣಿಗಳನ್ನು ಅವ್ರ ಪಕ್ಷ ಮತ್ತೊಂದು ಅದಂತ ನೋಡೋದಿಲ್ಲ. ಅವ್ರದ್ದು ಬೆಸ್ಟ್ ಅಂದರೆ ಬೆಸ್ಟು, ವರ್ಸ್ಟ್ ಅಂದರೆ ವರ್ಸ್ಟು, ಆ ಥರ ನಮ್ಮದು. ಡಿ.ಕೆ. ಶಿವಕುಮಾರ್ ಒಂದು ಮಾತು ಹೇಳ್ತಿದ್ದಾರೆ, ಶತ್ರುಗಳಿರಬೇಕು. ಮೊನ್ನೆ ಕೇಳಿಸ್ಕೊಂಡೆ, ಶತ್ರುಗಳಿದ್ದಾಗ ಏನಾಗುತ್ತೆ, ನಾವು ತುಂಬ ಅಲರ್ಟ್ ಇರ್ತೀವಿ. ಇಲ್ಲಾಂದ್ರೆ ನಮ್ಮನ್ನು ಅಲರ್ಟ್ ಮಾಡೋದೇ ಎಚ್ಚರವಾಗಿರೋದೇ ಅವರು. ಆಗ ನಾವು ಮೈ ಮರೆಯೋದಿಲ್ಲ. ಈಗ ಟೀಕೆ ಮಾಡಿದವರನ್ನ ನಾನಂತೂ ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಅವ್ರು ಬೇಕು, ಅವರಿಲ್ಲ ಅಂತಂದ್ರೆ ಅವರ ಇದಕ್ಕಾಗಿನೇ ಇಂಥ ವ್ಯವಸ್ಥೆಗಳಾಗಿರುತ್ತೆ. 400 ಟೆಂಟ್ ಹಾಕೋ ಬದಲಿಗೆ 800 ಟೆಂಟ್ ಹಾಕಿರ್ತಾರೆ ಯೋಗಿ ಆದಿತ್ಯನಾಥ್. ಅವರೇ ಕಾರಣ ಅದಕ್ಕೆ. ನಿಜವಾಗ್ಲೂ ಈ ಟೀಕೆ ಮಾಡ್ತಾರಲ್ಲ, ಅವರು ನಿಜವಾದ ಏನು ಯಶಸ್ಸಿಗೆ ಕಾರಣವಾಗುವವರು ಅಂತ ನಾನು ಅಂದ್ಕೋತೀನಿ. ಹೌದು. ಈಗ ನಿಮಗೆ ನೀವೊಂದು ಸೀರೆ ಹಾಕೊಂಡು ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಯಾವುದೋ ನಿಮ್ಮ ಫ್ರೆಂಡ್ಗೆ ನೀವು ಎಷ್ಟೇ ಚಂದ ಡ್ರೆಸ್ ಮಾಡ್ಕೊಂಡು ಹೋದ್ರು ಕೂಡ ಇಷ್ಟ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ನೀವು ಫೈನಲಿ ಆಕೆ ಹೊಗಳಬೇಕು ಅಂತಲೇ ಡ್ರೆಸ್ ಹಾಕೋದು ನೀವು. ಕರೆಕ್ಟ್. ಆ ಥರ ಮನಸ್ಥಿತಿಗಳು ಬಂದ್ಬಿಡುತ್ತೆ. ಹೌದು. ಈ ಸಲ ಆದ್ರೂ ಅವಳ ಹತ್ರ ಹೊಗಳಿಸ್ಕೋಬೇಕು. ನಿಮ್ಮನ್ನು ಹೊಗಳೋರು ಹೊಗಳಿಲ್ಲ ಅಂದ್ರೆ ಪರವಾಗಿಲ್ಲ. ಹಬ್ಬ ನೀನು ಹೊಗಳಿಬಿಟ್ಟೆ ಮರ ಇದೆ ಹಬ್ಬ ಬಚಾವ್ ಅಲ್ವಾ? ಖಂಡಿತ. ಮನುಷ್ಯನ ಮನಸ್ಥಿತಿ ಹಾಗಾಗಿ ಟೀಕೆ ಟಿಪ್ಪಣಿ ಮತ್ತೊಂದು ಮಗದೊಂದು ಅದೆಲ್ಲ ಕಾಮನ್.